ಈಗ ನಾವು ತನಿಖೆ ಅಲ್ಲ, ಅದನ್ನು ಈಗ ಇಂಟೆಲಿಜೆನ್ಸ್ ಪ್ರಕಾರ ನಾವು ತೆಗಿತಾ ಇದ್ದೇವೆ, ಎಲ್ಲಿ ನಿಮಗೆ ಸಿಕ್ಕುವುದಿಲ್ಲ ಅಂತೇಳಿ. ಬಹುಶಃ ನನಗೆ ನನ್ನೊಂದು ಭಾವನೆ, ಇದು ಒಂದೇ ಕಡೆ ಇರಲಿಕ್ಕಿಲ್ಲ, ಬೇರೆ ಬೇರೆ ಕಡೆ ಕೂಡ ಡೆಲ್ಲಿಲೂ ಕೂಡ ಸರ್ 40 ಕೋಟಿಯಷ್ಟು ಈ ಕಾಪ್ಸರ್ ಸರ್ ಅಲ್ಲಿ ನಮಗೆ ಶಿಕ್ಷಣ ಬಂದಿದೆ ಸರ್. ಅವರ ಬ್ಯಾಚ್ ಅವ್ರ ಸೇರಿರ್ತೇನೆ ನಮ್ಮ ಸ್ಟೇಟ್ಗೆ ಇಲ್ಲ, ಇದು ಬರಲಿಲ್ಲ. ಏನೇನು ಕೂಡ ಅದಕ್ಕಾಗಿ ನಾವು ನ್ಯಾಷನಲ್ ಲೆವೆಲ್ ಫುಡ್ ಸೇಫ್ಟಿ ನಮ್ಮ ಕಮಿಷನರ್ ಅಧಿಕಾರಿಗಳೊಂದು ಕಾನ್ಫರೆನ್ಸ್ ಮಾಡ್ತೇವೆ ಬೆಂಗಳೂರಿನಲ್ಲಿ. ಒಂದು ಟೀಮ್ ವರ್ಕ್ ಅಂದ್ರೆ ಹೇಗೆ ಸರ್? ರಾಷ್ಟ್ರ ಮಟ್ಟದ ನಮ್ಮ ಫುಡ್ ಅಂಡ್ ಸೇಫ್ಟಿ ಅಧಿಕಾರಿಗಳಿದ್ದಾರಲ್ಲ, ಅವರ ಮಟ್ಟದ ಒಂದು ರಾಷ್ಟ್ರ ಮಟ್ಟದ ಕಾನ್ಫರೆನ್ಸ್ ಬೆಂಗಳೂರಿನಲ್ಲಿ ಆಯೋಜಿಸಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಯಾಕೆ ಅಂತ ಹೇಳಿದ್ರೆ, ಇದು ಇಡೀ ರಾಜ್ಯದ ಸರ್ಕಾರ ಮತ್ತು ಇಲಾಖೆ ಅಧಿಕಾರಿಗಳು ಒಬ್ಬರಿಗೊಂದು ಕನೆಕ್ಟಿವಿಟಿ ಇದ್ದುಕೊಂಡು ಮಾಡಬೇಕಾದದ್ದು. ಏನಾದ್ರು ಬದಲಾವಣೆ ತರಬೇಕಾ, ಏನಾದ್ರು ಇವತ್ತು ನಮ್ಮ ರಾಜ್ಯದಲ್ಲದದ್ದು ಅವರು ಅವ್ರ ರಾಜ್ಯದ ನಾವು ಅಳಿಸಬೇಕಾ, ಮತ್ತು ಇದ್ದಂತ ಕೆಲವೊಂದು ನಮ್ಮ ಫುಡ್ ಸೇಫ್ಟಿ ಇದರಲ್ಲಿ ಏನು ಅಥಾರಿಟಿ ಆಫ್ ಇಂಡಿಯಾ ಏನಿದೆಯಾ ಅದರಲ್ಲಿ ಕೆಲವು ಏನು ಆಕ್ಟ್ ರೂಲ್ಸ್ ಬದಲಾವಣೆ ಮಾಡಬೇಕಾ, ಕೇಂದ್ರ ರೆಕಮೆಂಡ್ ಮಾಡಬೇಕಾ, ನಾವು ರಾಜ್ಯದ ಒಬ್ಬೊಬ್ಬರು ಒಂದೊಂದು ರೆಕಮೆಂಡ್ ಮಾಡೋದು ಬದಲು ನಾವು ಒಟ್ಟಿಗೆ ಕೂತ್ಕೊಂಡು ಏನು ಬದಲಾವಣೆ ತರಬೇಕು, ಏನು ರೆಕಮೆಂಡ್ ಮಾಡಬೇಕಂತ ನಾವೆಲ್ಲ ಶಿಫಾರಸು ಮಾಡ್ತೀವಿ.